ನಮಸ್ಕಾರ, ನಾನು ರಾಘವೇಂದ್ರ ಸಾತ್ವಿಕ್. ವೆಲ್ಕಮ್ ಟು ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಇವತ್ತು ಮರು ಮಾಂಗಲ್ಯ ಅನ್ನೋ ಏನು ಒಂದು ಪದ್ಧತಿ ಇದೆ, ಇದ್ರ ಬಗ್ಗೆ ಮಾತಾಡೋಣ. ಮಾಂಗಲ್ಯ ಅಂತ ಹೇಳಿದ್ರೆ ಮದುವೆ ಅಂತ, ಮರು ಮಾಂಗಲ್ಯ ಅಂತ ಹೇಳಿದ್ರೆ ಮತ್ತೊಮ್ಮೆ ಮದುವೆ ಆಗೋದು. ಅಂದ್ರೆ ಸೇಮ್ ಹುಡುಗ ಸೇಮ್ ಹುಡುಗಿ ಮತ್ತೊಮ್ಮೆ ಎರಡನೇ ಸರಿ ಮದುವೆ ಆಗೋ ಒಂದು ಪದ್ಧತಿಗೆ ಮರು ಮಾಂಗಲ್ಯ ಅಂತ ಕರಿತೀವಿ. ಇದನ್ನ ಏನಕ್ಕೆ ನಾವು ಯೂಶಲಿ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಮದುವೆ ಆಗಿರೋ ತಾರೀಕು ದಿನ ಕರೆಕ್ಟಾಗಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಸುಮಾರು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಈ ತೊಂದರೆಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಾರು ತೊಂದರೆಗಳು, ಗಂಡ ಹೆಂಡತಿ ಮಧ್ಯೆ ವಿರಸ, ಅಥವಾ ದಾಂಪತ್ಯ ಜೀವನ ಸರಿಯಾಗಿಲ್ದಲ್ಲೇ ಇರೋದು, ಅಥವಾ ಮಕ್ಕಳಾಗ್ದಲ್ಲೇ ಇರೋದು, ಈ ರೀತಿ ಬೇರೆ ಬೇರೆ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ಕಾರಣಗಳು ಬೇರೆ ಇರ್ಬೋದು, ಬಟ್ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಮದುವೆ ಆಗಿರೋ ದಿನ ಸರಿಯಾಗಿಲ್ದಲ್ಲೇ ಇದ್ರೆ ಇದರಿಂದ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಈ ದಿನ ನಾವು ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ ಹೇಳಿದ್ರೆ, ದಿನ, ತಿಂಗಳು ಮತ್ತೆ ವರ್ಷ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1/1/2025 ಮದುವೆ ಆಯಿತು ಅಂತ ಇಟ್ಕೊಳ್ಳಿ. 1/1/2025 ಅಂದ್ರೆ ನೀವು 1 + 1 + 2 + 2 + 5 ಇದಿಷ್ಟನ್ನು ಲೆಕ್ಕ ಮಾಡಬೇಕು. ಎಷ್ಟು ಬಂತು? 1 2 + 2 4 + 2 6 + 5 11. 11 ಮತ್ತೆ ಆಡ್ ಮಾಡಿದ್ರೆ 1 + 1 2 ಅಂದ್ರೆ ಎಷ್ಟು ಬಂತು? 2 ಬಂತು. ಈ ರೀತಿ ನೀವು ದಿನ ಪ್ಲಸ್ ತಿಂಗಳು ಪ್ಲಸ್ ವರ್ಷ ಟೋಟಲ್ ಎಲ್ಲ ಆಡ್ ಮಾಡಿ ಸಿಂಗಲ್ ಡಿಜಿಟ್ ಬರುತ್ತಲ್ಲ, ಆ ನಂಬರ್ನ ನಾವು ದಿನ ಅಂತ ಲೆಕ್ಕ ತಗೋತೀವಿ. ಮದುವೆ ಅಥವಾ ಮದುವೆಗೆ ಒಳ್ಳೆ ದಿನ ಅಂತ ಹೇಳಿದ್ರೆ ಸಿಂಗಲ್ ಡಿಜಿಟ್ ಅಂದ್ರೆ ತಿಂಗಳು, ದಿನ ಪ್ಲಸ್ ವರ್ಷ ಆಡ್ ಮಾಡಿದ್ದು ಟೋಟಲ್ ಬರುತ್ತಲ್ಲ, ಒಳ್ಳೆ ದಿನ ಅಂತ ಹೇಳಿದ್ರೆ 1 ಬರಬೇಕು, ಇಲ್ಲ 2 ಬರಬೇಕು, ಇಲ್ಲ 6 ಬರಬೇಕು, ಇಲ್ಲ 9 ಬರಬೇಕು. ಇನ್ನೊಂದು ಸರಿ ಹೇಳ್ತೀನಿ, 1 2 3 ಕೂಡ 1 2 3 6 ಅಥವಾ 9. ಈ 5ರಲ್ಲಿ ಯಾವ್ದಾದ್ರು ಒಂದು ದಿನ ಬಂತು ಅಂತ ಹೇಳಿದ್ರೆ, ಒಂದು ತಾರೀಕು ಬಂತು ಅಂತ ಹೇಳಿದ್ರೆ ಇದು ಮದುವೆಗೆ ಒಳ್ಳೆ ದಿನ ಅಂತ. ಇದ್ರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ಲಸ್ ಬೇರೆ ಬೇರೆ ಎಲ್ಲ ನೋಡ್ಬೇಕಾಗತ್ತೆ. ಬಟ್ ಜನರಲಿ 1 2 3 6 9 ಈ 5 ತಾರೀಕುಗಳು ಅಂದ್ರೆ ಸಿಂಗಲ್ ಡಿಜಿಟ್ ನಾವು ಆಡ್ ಮಾಡಿದಾಗ, ದಿನ ತಿಂಗಳು ಪ್ಲಸ್ ವರ್ಷ ಆಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ಅಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಬಂತು ಅಂದ್ರೆ ಇದನ್ನ ಒಳ್ಳೆ ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ನೀವು ಮದುವೆ ಆಗಿದ್ದ ದಿನ ಅಂದ್ರೆ ದಿನ ತಿಂಗಳು ವರ್ಷ ಆಡ್ ಮಾಡಿದಾಗ 4 5 7 ಅಥವಾ 8 ಬಂತು ಅಂತ ಹೇಳಿದ್ರೆ ಜನರಲಿ ಇದು ಒಳ್ಳೇದಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನಾ ಹೇಳಿದಾಗ ಇದರಿಂದ ಬೇರೆ ಬೇರೆ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಸೊ ಇಂಥ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೇಮ್ ಗಂಡು ಹೆಣ್ಣು ಬೇರೆಯವ್ರ ಜೊತೆಗಲ್ಲ, ಸೇಮ್ ಗಂಡು ಹೆಣ್ಣು ಮತ್ತೆ ಇನ್ನೊಂದು ಸಾರಿ ಒಳ್ಳೆ ತಾರೀಕು ಅಂದ್ರೆ ನಾವು ಸಜೆಸ್ಟ್ ಮಾಡೋ ಒಂದು ಒಳ್ಳೆ ತಾರೀಕಲ್ಲಿ ಮದುವೆ ಆದ್ರೆ, ಅಂದ್ರೆ ಮೊದಲನೇ ಸರಿ ಏನ್ ಮದುವೆ ಆಗಿರ್ತೀರ ಆ ರೀತಿ ಎಲ್ಲಾರನ್ನು ಕರೆದು ದುಡ್ಡು ಖರ್ಚು ಮಾಡಿ ಮಾಡುವಂತ ಮದುವೆ ಅಲ್ಲ ಇದು, ಅದ್ರ ನೆಸೆಸಿಟಿ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಮತ್ತೊಮ್ಮೆ ತಾಳಿನ ಒಳ್ಳೆ ತಾರೀಕಲ್ಲಿ ಒಳ್ಳೆ ಮುಹೂರ್ತದಲ್ಲಿ, ದಿನ ಇಂಪಾರ್ಟೆಂಟ್ ಜೊತೆಗೆ ಮುಹೂರ್ತನೂ ಇಂಪಾರ್ಟೆಂಟು, ಬಟ್ ಮೇನ್ಲಿ ತಾರೀಕು. ಓಕೆ, ಸೊ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇನೆ ಮಾಡಿ ಇನ್ನೊಂದ್ಸರಿ ನಾವು ಮರು ಮಾಂಗಲ್ಯ ಮಾಡಿಕೊಂಡ್ರೆ ಇದರಿಂದ ನಿಮ್ಮ ಏನೋ ಒಂದು ದಾಂಪತ್ಯ ಜೀವನದಲ್ಲಿ ಅಥವಾ ನಾ ಹೇಳಿದಾಗೆ ಬೇರೆ ಬೇರೆ ರೀತಿ ತೊಂದರೆಗಳಾಗಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಮಕ್ಕಳಾಗ್ದಲ್ಲೇ ಇರೋದು ಅಥವಾ ಏನೋ ಬೇರೆ ಬೇರೆ ತೊಂದರೆಗಳು, ಇದು ಪರಿಹಾರ ಆಗಿ ಜೀವನದಲ್ಲಿ ಒಂದು ಒಳ್ಳೆ ಮತ್ತೆ ಪ್ರಾರಂಭ ಆಗುವ ಸಾಧ್ಯತೆಗಳು ಜಾಸ್ತಿ. ಇದನ್ನ ಸುಮಾರು ಜನ ಫಾಲೋ ಮಾಡಿದ್ದಾರೆ, ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಇದನ್ನ ನಾವು ಮರು ಮಾಂಗಲ್ಯ ಅಂತ ಕರಿತೀವಿ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಒಳ್ಳೆ ತಾರೀಕು ಅಂತ ಹೇಳಿದ್ರೆ 1 2 3 6 ಮತ್ತೆ 9. ಒಳ್ಳೆದ ಅಲ್ದಲ್ಲೇ ಇರೋ ತಾರೀಕುಗಳು ಅಂತ ಹೇಳಿದ್ರೆ 4 5 7 ಮತ್ತೆ 8. ಸೊ ಯೋಚನೆ ಮಾಡಿ, ಆಡ್ ಮಾಡಿ, ಸಿಂಪಲ್ಲು ದಿನ ತಿಂಗಳು ಮತ್ತೆ ವರ್ಷ ಆಡ್ ಮಾಡಿ ಸಿಂಗಲ್ ಡಿಜಿಟ್ಸ್ ಬಂದಾಗ ಅದು 4 5 7 ಅಥವಾ 8 ಆಗಿದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ದಾಂಪತ್ಯದಲ್ಲಿ ತೊಂದರೆ ಇತ್ತು ಅಂತ ಹೇಳಿದ್ರೆ ಮತ್ತೆ ನೀವು ಯಾರಾದರೂ ಒಳ್ಳೆ ಜ್ಯೋತಿಷಿ ಅಥವಾ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನಿಮ್ಮ ಗಂಡ ಹೆಂಡತಿ ಇಬ್ಬರದು ಡೇಟ್ ಆಫ್ ಬರ್ತ್ ತಗೊಂಡು ಇಬ್ಬರಿಗೂ ಮ್ಯಾಚ್ ಆಗುವಂತ ಒಂದು ಒಳ್ಳೆ ದಿನ, ಆ ದಿನ 1 2 3 6 ಅಥವಾ 9 ಆಗಿರಬೇಕು, ನಿಮಗೆ ಮ್ಯಾಚ್ ಆಗಬೇಕು. ಸೊ ಅಂತ ಒಂದು ದಿನ ನೋಡ್ಬಿಟ್ಟು ಸಿಂಪಲ್ ಆಗಿ ಮತ್ತೆ ಇನ್ನೊಂದ್ಸರಿ ತಾಳಿನ ಕಟ್ಟೋದು, ಮರುಮಂಗಲ್ಯ ಮಾಡ್ಕೊಳ್ಳೋದ್ರಿಂದ ಸುಮಾರು ಸಮಸ್ಯೆಗಳು ಪರಿಹಾರ ಆಗತ್ತೆ. ಸುಮಾರು ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ, ನನ್ನ ಜೀವನದಲ್ಲೂ ಟ್ರೈ ಮಾಡಿದ್ದೀನಿ, ತುಂಬಾ ಇಂಪ್ರೂವ್ಮೆಂಟ್ನ ನಾವು ನೋಡಿದ್ದೀವಿ. ಹಾಗಾಗಿ ಇದರಿಂದ ಏನು ನಿಮಗೆ ತೊಂದರೆ ಅಂತೂ ಆಗಲ್ಲ, ದುಡ್ಡು ಖರ್ಚು ಮಾಡೋದು ಬೇಡ.
ಅಲ್ವಾ? ಸೊ ಸಿಂಪಲ್ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಇನ್ನೊಂದ್ಸರಿ ಮರು ಮಾಂಗಲ್ಯ ಅಥವಾ ಮಾಂಗಲ್ಯ ಧಾರಣೆ ಮಾಡೋದ್ರಿಂದ ಸುಮಾರು ಸಮಸ್ಯೆಗಳು ಪರಿಹಾರ ಆಗಿ ನೀವು ಜೀವನದಲ್ಲಿ ಸುಖ ಕಾಣ್ಬೋದು. ಸೊ ಇದನ್ನ ನಾವು ಮರು ಮಾಂಗಲ್ಯ ಅಂತ ಕರಿತೀವಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಸಹಾಯ ಆಯಿತು ಅಂತ ಅನ್ಕೋತೀನಿ. ಸೊ ಇದೇ ರೀತಿ ಬೇರೆ ಬೇರೆ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ, ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೇವ್ರು ಒಳ್ಳೇದು ಮಾಡಲಿ.